ಮೋಸ ಮಾಡಿದ್ರಲ್ಲೋ ಬಿಜೆಪಿ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ಜೆಡಿಎಸ್ ಮತಗಳು ಕಾಂಗ್ರೆಸ್ಗೆ ಹೋಗಿಲ್ಲ. ಮೋಸ ಮಾಡಿದ್ರಲ್ಲೋ ಬಿಜೆಪಿ ವಿರುದ್ಧ ಎಚ್ಡಿಕೆ ಕಿಡಿ. ಜೆಡಿಎಸ್ ಮತಗಳು ಕಾಂಗ್ರೆಸ್ಗೆ ಹೋಗಿಲ್ಲ. ಶಿಸ್ತಿನ ಪಕ್ಷ ಬಿಜೆಪಿಯವರೇ ಅಡ್ಡ ಮತದಾನ ಮಾಡಿದ್ದಾರೆ. ಸ್ಫೋಟಕ ಹೇಳಿಕೆ ಕೊಟ್ಟ ಜೆಡಿಎಸ್ನ ನಾಯಕರು. ಅಭ್ಯರ್ಥಿ ಗೆಲ್ಲಿಸಲು ಚುನಾವಣೆಗೆ ನಿಲ್ಲಿಸಿರಲಿಲ್ಲ. ಮನೆಯಲ್ಲಿ ಎಲ್ಲಾ ಶಾಸಕರ ಜೊತೆ ಸಭೆಯನ್ನ ನಡೆಸಿದ್ದೇನೆ. ಮೈಸೂರು ಜಿಲ್ಲೆಯ ಒಬ್ಬರನ್ನ ಬಿಟ್ಟು ಎಲ್ಲರೂ ಬಂದಿದ್ರು. ಪರೋಕ್ಷವಾಗಿ ಜಿಟಿ ದೇವೇಗೌಡಗೆ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. 17 ಮತ ಉಳಿಸಿಕೊಳ್ಳಬೇಕು ಅಂತ ಚುನಾವಣೆಗೆ ನಿಲ್ಲಿಸಿದ್ದೆ. 18ರಲ್ಲಿ 17 ಮತಗಳು ಒಡೆಯಬಾರದು ಅಂತ ಹೇಳಿದ್ದೆ. ನಮ್ಮವರನ್ನ ಪರೀಕ್ಷೆ ಮಾಡಬೇಕು ಅಂತ ನಮ್ಮವರು ಹೇಳಿದ್ರು. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡ ಜೊತೆ ಬಿಜೆಪಿ ವಿರುದ್ಧ ಗುಡುಗಿದ ಎಚ್ಡಿಕೆ. ಮೋಸ ಮಾಡಿದ್ರಲ್ಲೋ ಬಿಜೆಪಿ ಅಂತ ಈಗ ಬಿಜೆಪಿ ವಿರುದ್ಧ ಎಚ್ಡಿಕೆ ಕಿಡಿಕಾರಿರುವಂಥದ್ದು. ಪರಿಷತ್ ಚುನಾವಣೆಯಲ್ಲಿ ಈಗ ಜೆಡಿಎಸ್ ಅಭ್ಯರ್ಥಿಗೆ ಸೋಲು ಆಗಿರುವಂಥದ್ದು. ಜೆಡಿಎಸ್ ಮತಗಳು ಕಾಂಗ್ರೆಸ್ಗೆ ಹೋಗಿಲ್ಲ ಅಂತ ಅವರು ಹೇಳ್ತಾ ಇರುವಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಶಿಸ್ತಿನ ಪಕ್ಷ ಬಿಜೆಪಿಯವರೇ ಈ ಒಂದು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೆಡಿಎಸ್ನ ನಾಯಕರು. ಈ ಒಂದು ಪರಿಷತ್ ಚುನಾವಣೆಯ ಬಳಿಕ ಅಭ್ಯರ್ಥಿ ಗೆಲ್ಲಿಸಲು ಚುನಾವಣೆಗೆ ನಾವು ನಿಲ್ಲಿಸಿರಲಿಲ್ಲ. ಮನೆಯಲ್ಲಿ ಎಲ್ಲಾ ಶಾಸಕರ ಜೊತೆ ನಾನು ಸಭೆಯನ್ನ ನಡೆಸಿದ್ದೇನೆ, ಮಾತನಾಡಿದ್ದೇನೆ. ಮೈಸೂರು ಜಿಲ್ಲೆಯ ಒಬ್ಬರನ್ನ ಬಿಟ್ಟು ಎಲ್ಲರೂ ಕೂಡ ಬಂದಿದ್ರು ಆ ಒಂದು ಸಭೆಗೆ. ಪರೋಕ್ಷವಾಗಿ ಜಿಟಿ ದೇವೇಗೌಡಗೆ ಎಚ್ಡಿಕೆ ಕೌಂಟರ್ ಕೊಟ್ಟಿರುವಂಥದ್ದು. 17 ಮತ ಉಳಿಸ್ಕೊಳ್ಬೇಕು ಅಂತ ನಾನು ಚುನಾವಣೆಗೆ ನಿಲ್ಲಿಸಿದ್ದೆ. 18ರಲ್ಲಿ 17 ಮತಗಳು ಒಡಿಬಾರದು ಅಂತ ಕೂಡ ನಾನು ಶಾಸಕರಿಗೆ ಹೇಳಿದ್ದೆ. ನಮ್ಮವರನ್ನ ಪರೀಕ್ಷೆ ಮಾಡಬೇಕು ಅಂತ ನಮ್ಮವರೇ ಹೇಳಿದ್ರು. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಈಗ ಜಿಟಿ ದೇವೇಗೌಡ ಜೊತೆ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜೆಡಿಎಸ್ ಮತಗಳು ಕಾಂಗ್ರೆಸ್ಗೆ ಹೋಗಿಲ್ಲ. ಶಿಸ್ತಿನ ಪಕ್ಷ ಬಿಜೆಪಿಯವರೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೆಡಿಎಸ್ನ ನಾಯಕರು. ಈಗ ಬಿಜೆಪಿಯ ವಿರುದ್ಧ ಎಚ್ಡಿಕೆ ಕೂಡ ಕಿಡಿಕಾರಿದ್ದಾರೆ. ಅಭ್ಯರ್ಥಿ ಗೆಲ್ಲಿಸಲು ನಾನು ಈ ಒಂದು ಪರಿಷತ್ ಚುನಾವಣೆಗೆ ನಿಲ್ಲಿಸಿರಲಿಲ್ಲ. ಮನೆಯಲ್ಲಿ ಎಲ್ಲಾ ಶಾಸಕರ ಜೊತೆ ನಾನು ಸಭೆಯನ್ನ ಕೂಡ ಮಾಡಿದ್ದೆ. ಮೈಸೂರು ಜಿಲ್ಲೆಯ ಒಬ್ಬರನ್ನ ಬಿಟ್ಟು ಎಲ್ಲರೂ ಕೂಡ ಬಂದಿದ್ರು ಈ ಒಂದು ಸಭೆಗೆ. ಪರೋಕ್ಷವಾಗಿಯೇ ಈಗ ಜಿಟಿ ದೇವೇಗೌಡಗೆ ಎಚ್ಡಿಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. 17 ಮತಗಳು ಉಳಿಸ್ಕೊಳ್ಬೇಕು ಅಂತ ಚುನಾವಣೆಗೆ ನಾನು ಈ ಒಂದು ನಮ್ಮ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೆ. 18ರಲ್ಲಿ 17 ಮತಗಳು ಒಡಿಬಾರದು ಅಂತ ಕೂಡ ನಾನು ಅವರಿಗೆ ಸಂದೇಶವನ್ನ ರವಾನೆ ಮಾಡಿದ್ದೆ. ನಮ್ಮವರನ್ನ ಪರೀಕ್ಷೆ ಮಾಡಬೇಕು ಅಂತ ನಮ್ಮವರೇ ಹೇಳಿದ್ರು. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಅಂತ ಈಗ ಸಂದೇಶವನ್ನ ಕೊಟ್ಟಿದ್ದಾರೆ.